ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ಬಿಸಿ ನಾಗೇಶ್ ಅಗಲಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಂಬನಿ. ಶಿಕ್ಷಣ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ವಿಸಿ ನಾಲೆಗೆ ಹರಿಯದ ನೀರು ತಮಿಳುನಾಡಿಗೆ. ಮಂಡ್ಯದ ರೈತರ ಕಷ್ಟ ಕೇಳೋರು ಯಾರು? ಎಲ್ಲಿದ್ದೀರೋ ಪ್ರತಿಭಟನೆ ಪೌರತ್ವದ ಪೌರುಷರು. ಪತ್ನಿ ಪ್ರಿಯಕರನ ಪಾಲು, ಪತಿ ತುಂಗಾಭದ್ರಾ ನದಿಯ ಪಾಲು. ದಾವಣಗೆರೆಯಲ್ಲಿ ಟ್ರಯಾಂಗಲ್ ಲವ್ ಕೊಲೆಯಲ್ಲಿ ಅಂತ್ಯ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ. ಒಂದು ಲೋಟ ನೀರಿನ ವಿಚಾರಕ್ಕೆ ಆರಂಭವಾದ ಜಗಳ ಒಂದು ಲೋಟಕ್ಕೆ ಶಾಶ್ವತ ನೋವು ತಂದಿದೆ. ತುಮಕೂರಿನಲ್ಲಿ ಗಾಂಜಾ ಮಾರಾಟದ ಆರೋಪ, 3 ಬಂಧನ. ದಾವಣಗೆರೆಯಲ್ಲಿ ಬೈಕ್ಗಳ ಮುಖಾಮುಖಿ ಡಿಕ್ಕಿ, ಮಗುವಿಗೆ ಔಷಧಿ ತರಲು ಹೊರಟಿದ್ದ ತಂದೆ ಸೇರಿ 2 ಸಾವು. ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯುವಿಗೆ ನಿವೃತ್ತಿ. ಈ ಬಾರಿ ಮೈಸೂರು ದಸರಾ ಗಜಪಡೆ ಹೊಸ ಕ್ಯಾಪ್ಟನ್. ಬಳ್ಳಾರಿಯ ತುಂಗಾಭದ್ರಾ ನದಿಯಲ್ಲಿ ಮೀನು ಹಿಡಿಯಲು ತೆರಳಿದ 3 ನಾಪತ್ತೆ. ಶೃಂಗೇರಿ ಅಂಚೆ ಮತ ಮರು ಎಣಿಕೆ ವಿವಾದ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. ಕ್ಷಿಪಣಿ ಬೆದರಿಕೆ ಬೆನ್ನಲ್ಲೇ ಇರಾನ್ಗೆ ಯುಎಇ ಶಾಕ್. ವ್ಯಾಪಾರ ಹಣಕಾಸು ವಹಿವಾಟು ಸ್ಥಗಿತ. ವಿಶ್ವ ಛಾಯಾಗ್ರಹಣ ದಿನ. ಒಂದು ಕ್ಲಿಕ್ ಇಂದಿರುವ 1000 ಕ್ಷಣಗಳ ಕತೆ. ಪ್ರತಿಯೊಬ್ಬ ಕ್ಯಾಮೆರಾ ಪ್ರೇಮಿಗಳು ಕರುನಾಡು ಟೈಮ್ ವತಿಯಿಂದ ಶುಭಾಶಯಗಳು. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು. ನಿವೃತ್ತ ಶಿಕ್ಷಕನ ಬರ್ಬರ ಹತ್ಯೆ, ಬೆಚ್ಚಿಬಿದ್ದ ವಿಜಯಪುರ ಜನತೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ನವವಿವಾಹಿತೆಯ ಶವ ಬಾವಿಯಲ್ಲಿ ಪತ್ತೆ. ಪ್ರೇಮ ವಿವಾಹದ ಬೆನ್ನಲ್ಲೇ ಕೊಲೆ ಆರೋಪ, ತನಿಖೆ ಚುರುಕು. ರಾಮಾಯಣ ರಿಲೀಸ್ ದಿನವೇ ರಾಜನಿವಾಸ ತೆರೆಗೆ. ಕನ್ನಡ ಚಿತ್ರರಂಗದ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ದ ಕರಾವೆ ನಾರಾಯಣಗೌಡ. ದರ್ಶನ್ಗೆ ಮತ್ತೆ ಕೋರ್ಟ್ ಹಿನ್ನಡೆ. ಖುದ್ದು ಹಾಜರಾತಿ ಅರ್ಜಿ ವಜಾ, ಸಿವಿ ಮೂಲಕವೇ ವಿಚಾರಣೆ. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.